ಇವತ್ತಿನ ಕಾರ್ಯಾಚರಣೆ ವಿಶೇಷ ಏನಂದರೆ ನಮ್ಮ ಅಭಿಮನ್ಯು, ಆಮೇಲೆ ನಮ್ಮ ವಸಂತ ಅವರು ಮತ್ತು ನಮ್ಮ ದ ಲೆಜೆಂಡ್ ಡಾಕ್ಟ್ರು ಚಿಟ್ಟಿಯಪ್ಪ ಅವರು ಎಲ್ಲರನ್ನೂ ಒಂದೇ ಫ್ರೇಮಲ್ಲಿ ನೋಡ್ದಂಗಾಯ್ತು. ಒಂದೇ ಕಾರ್ಯಾಚರಣೆಯಲ್ಲಿ ಸುಮಾರು ವರ್ಷ ಆಗೋಗಿತ್ತು. ಈ ಥರ ಒಂದು ಏನು ಈ ಸೀನ್ ಅಂತಾರಲ್ಲ ಆ ಥರ ನೋಡಿ ನಮ್ಮ ಅಭಿಮನ್ಯು ನೋಡಿ ಅಂತೂ ತುಂಬ ಖುಷಿ ಆಯಿತು. ಎಷ್ಟೋ ಕಾರ್ಯಾಚರಣೆಗೆ ಹೋದ್ರೂ ಅಭಿಮನ್ಯುಯಲ್ಲಿ ಅಂತ ತುಂಬ ಜನ ಕೇಳೋರು. ಇವತ್ತು ಒಂಥರ ಅಭಿಮಾನಿಗಳಿಗೆ ಫುಲ್ ಖುಷಿ ಅಂತಲೇ ಹೇಳ್ಬೋದು. ಎಷ್ಟೊಂದು ದಿನ ಆದಮೇಲೆ ವರ್ಷನೇ ಅನ್ಬೋದು ಕಾರ್ಯಾಚರಣೆಗೆ ಎಂಟ್ರಿ ಕೊಟ್ಟಿರೋದು. ಅದು ಕೆಲಸ ಮಾಡೋದು ಬೇಡ, ಸುಮ್ಮನೆ ಅದು ಬಂದು ಹಿಂಗೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರೆ ಸಾಕು ಅಂತಿದ್ವಿ. ಅದು ಇವತ್ತು ನೆರವೇರಿತು. ವಸಂತ ಅವರು ಅಷ್ಟೇ ಸುಮಾರು ತಿಂಗಳಾಗಿತ್ತು ಲಾಸ್ಟು ನಮ್ಮ ಅಭಿಮನ್ಯು ಕಾರ್ಯಾಚರಣೆ ಮಾಡಿದ್ದು ಸರ್ಗೂರು HD ಕೋಟೆ ಭಾಗದಲ್ಲಿ ಹುಲಿ ಕಾರ್ಯಾಚರಣೆಗೆ ಹೋಗಿತ್ತು. ಈಗ ಒಂದು 4-4.5 ತಿಂಗಳು ಹಿಂದೆಗಡೆ. ಅದಾದ ನಂತರ ಲಾಸ್ಟ್ ಮಾಡಿದ ಕಾರ್ಯಾಚರಣೆ ಅಂದರೆ ನಮ್ಮ ಕರಡಿ ಆನೆ ಕಾರ್ಯಾಚರಣೆ 2023 ಅದೇ ಲಾಸ್ಟ್ ಕಾರ್ಯಾಚರಣೆ ಆಗಿತ್ತು ನಮ್ಮ ಅಭಿಮನ್ಯು ಮಾಡಿದ್ದು. ಇವತ್ತು ನೋಡಿ ಅಲ್ಲಿರೋ ಜನಗಳು ಅಷ್ಟೇ ಎಷ್ಟು ಖುಷಿಪಟ್ಟರು ಅಂದರೆ ವಿಡಿಯೋದಲ್ಲಿ ನೋಡ್ಬೋದು ಎಷ್ಟು ಜನ ತುಂಬಿದ್ರು ನಮ್ಮ ಅಭಿಮನ್ಯು ನೋಡೋಕ್ಕೆ ಅಂತ. ಈಗ ಇರೋ ಆನೆಗಳನ್ನೆಲ್ಲ ಒಂದು ಲೆಕ್ಕ ಅಂದರೆ ಅದು ನಮ್ಮ ಅಭಿಮನ್ಯುನೇ ಇನ್ನೊಂದು ಲೆಕ್ಕ ಅನ್ಬೋದು. ಆ ಆನೆ ಸಪ್ರೇಟ್ ಫ್ಯಾನ್ ಬೇಸೇ ಬೇರೆ, ಇಷ್ಟು ಇರೋ ಆನೆಗಳು ಸಪ್ರೇಟ್ ಫ್ಯಾನ್ ಬೇಸೇ ಬೇರೆ. ಅಷ್ಟು ಖುಷಿ ಆಯಿತು. ಆಮೇಲೆ ನಮ್ಮ ಡಾಕ್ಟರ್ ಚಿಟ್ಟಿಯಪ್ಪ ಅವರು ಭಾಗವಹಿಸಿದ್ದು, ಅವರ ಹಿರಿಯ ಡಾಕ್ಟರ್ ಚಿಟ್ಟಿಯಪ್ಪ ಅವರ ಉಪಸ್ಥಿತಿಲೂ ಈ ಕಾರ್ಯಾಚರಣೆ ನಡೀತು. ನೋಡಿ ತುಂಬ ಖುಷಿ ಆಯಿತು. ಈ ಕಾರ್ಯಾಚರಣೆಯಲ್ಲಿ ಮೇನ್ ನೋಡೋಕ್ಕೆ ನಮಗೆ ಕಾಡಾನೆಗಿಂತ ಅಭಿಮನ್ಯು ನೋಡೋದೇ ಒಂಥರ ಖುಷಿ ಅನ್ಬೋದು. ಎಷ್ಟೊಂದು ಜನ ಅಭಿಮನ್ಯು ಫೋಟೋ ವಿಡಿಯೋನೇ ತೆಗಿತಿದ್ರು, ಕಾಡಾನೆಗಳದ್ದು ತೆಗಿತಾರೆ ಎಲ್ಲ ಕಡೆ ಹೋದರೆ. ಈ ಕಾರ್ಯಾಚರಣೆ ವಿಶೇಷ ಏನಂದರೆ ಎಲ್ಲ ಅಭಿಮನ್ಯು ಹಿಂದೆನೇ ನಿಂತವ್ರೆ. ಅಭಿಮನ್ಯುಗೆ ಮದ ಇರೋದ್ರಿಂದ ಈ ನಮ್ಮ ಕಾಡಾನೆಗೆ ಕ್ರಾಲ್ ಲಾರಿಗೆ ಹತ್ತಿಸೋಕ್ಕಿಂತ ಅಭಿಮನ್ಯು ನೋಡೋಕ್ಕೇ ತುಂಬ ಜನ ಹೋಗಿದ್ರು. ನಮ್ಮ ಕಾಡಾನೆ ಲಾರಿಗಿಂತ ಮತ್ತು ಅಭಿಮನ್ಯು ಇರೋದು ಸುಮಾರು ಒಂದು 700-800 ಮೀಟ್ರ್ ದೂರದಲ್ಲೇ ಇತ್ತು. ಮದ ಇರೋದ್ರಿಂದ ನಮ್ಮ ಸಾಕಾನೆಗಳು ಮತ್ತು ಕಾಡಾನೆ ಎದುರುತ್ತದೆ. ಆಮೇಲೆ ಡಾಟ್ ಆದಮೇಲೂ ಅಷ್ಟೇ ನಮ್ಮ ಅಭಿಮನ್ಯು ಮದದ ಸ್ಮೆಲ್ಗೆ ಓಡೋಯ್ದಾಯ್ತು, ನಿಲ್ತಾ ಇರಲಿಲ್ಲ ಕಾಡಾನೆ. ಬಾಸ್ ಒಳ್ಳೆ ಪೋಸ್ ಕೊಡ್ತಿದೆ. ಎಲ್ಲ ತಿಂತಾವನ ಕಿತ್ಕೊಂಡಲ್ಲಿ. ನಮ್ಮ ರಮೇಶ್ ಡಾಕ್ಟ್ರು ನಮ್ಮ ಮಹೇಂದ್ರ ಆನೆ ಮೇಲೆ ಹೋಗಿ ಡಾಟ್ ಮಾಡ್ತಾರೆ. ಅದೇ ಇವತ್ತಿನ ಕಾರ್ಯಾಚರಣೆಯಲ್ಲಿ 6 ಸಾಕಾನೆಗಳು ಭಾಗಿ ಅನ್ಬೋದು. ಇದಕ್ಕೆಲ್ಲ ಕ್ಯಾಪ್ಟನ್ನೇ ಅಭಿಮನ್ಯು. ವೈಸ್ ಕ್ಯಾಪ್ಟನ್ ಬಂದು ನಮ್ಮ ಮಹೇಂದ್ರ ಇತ್ತು. ಅದ್ರ ಮೇಲೆ ಕೂತ್ಕೊಂಡೋಗಿ ಡಾಟ್ ಮಾಡಿದ್ರು ರಮೇಶ್ ಡಾಕ್ಟ್ರ್ ಇವತ್ತು. ಅದ್ರ ಜೊತೆಗೆ ಸಾಥ್ ಕೊಡೋಕ್ಕೆ ಭೀಮಾ, ಶ್ರೀಕಂಠ, ನಮ್ಮ ದುಬಾರ ಕ್ಯಾಂಪಿಂದ ಕಂಜನ್, ಹಾರಂಗಿ ಕ್ಯಾಂಪಿಂದ ಇನ್ ಫ್ಯೂಚರ್ ಆನೆ ಅಂತಲೇ ಕರಿಬೋದು ಲಕ್ಷ್ಮಣ. ಅದು ಎಲ್ಲ ಕಾರ್ಯಾಚರಣೆಯಲ್ಲೂ ತುಂಬ ಚೆನ್ನಾಗಿ ಭಾಗವಹಿಸ್ತಾ ಇದೆ. ಈಗ ಅದಕ್ಕೂ ಆಲ್ರೆಡಿ ನಾವು ನೋಡ್ದಂಗೆ ಇದು 5ನೇ ಕಾರ್ಯಾಚರಣೆನ 6ನೇ ಕಾರ್ಯಾಚರಣೆ ಯಶಸ್ವಿಯಾಗಿ ಮಾಡಿಕೊಡ್ತು ಲಕ್ಷ್ಮಣನೇ ಕೂಡ. ಇವತ್ತು ಅದೇ ಈಗ ಕಾಡಾನೆನ ಕ್ಯಾಪ್ಚರ್ ಮಾಡಿ ಟ್ರಾನ್ಸ್ಲೋಕೇಟ್ ಮಾಡಬೇಕು ಅಂತ ನಿರ್ಧರಿಸಿದ್ದಾರೆ. ನೋಡಬೇಕು ಈಗ ಏನಾಗುತ್ತೆ ಅಂತ. ಅದೇ ಮಧ್ಯಾಹ್ನ 1:30-2 ಗಂಟೆಗೆ ಡಾಟ್ ಮಾಡ್ತಾರೆ. ಡಾಟ್ ಮಾಡಿದ ತಕ್ಷಣ ಅದೇನು ದೂರನೂ ಹೋಗಿಲ್ಲ, ಒಂದು 1 ಕಿಲೋಮೀಟ್ರಿಂದ 1.5 ಕಿಲೋಮೀಟ್ರ್ ಅಷ್ಟೇ ಅದು ಕಾಡಾನೆ ಹೋಗಿರೋದು. ಫುಲ್ ಕಾಫಿ ತೋಟ ಅದು, ಅಲ್ಲೇ ಸುಸ್ತಾಗಿ ಬೀಳುತ್ತೆ ಅದು. ನಮ್ಮ ಮಹೇಂದ್ರ ಆನೆ ಮೇಲೆ ಕೂತಿ ರಮೇಶ್ ಡಾಕ್ಟ್ರೇ ಡಾಟ್ ಮಾಡ್ತಾರೆ. ನಮ್ಮ ಚಿಟ್ಟಿಯಪ್ಪ ಡಾಕ್ಟ್ರು ಕೂಡ ಇರ್ತಾರೆ, ಮತ್ತು ನಮ್ಮ ರಂಜನ್ ಸರ್ ದುಬಾರೆ ಕ್ಯಾಂಪ್ನ DRF ರಂಜನ್ ಸರ್ ಕೂಡ ಇರ್ತಾರೆ. ಅದನ್ನು ಮತ್ತೆ ರಿವರ್ಸಿನ್ ಮಾಡಿ ನಮ್ಮ ಮಹೇಂದ್ರ ಮತ್ತು ಲಕ್ಷ್ಮಣನ ಸಹಾಯದಿಂದ ಸುಮಾರು 1.5 ಕಿಲೋಮೀಟ್ರ್ ಎಳ್ಕೊಂಬರ್ತಾರೆ ಲಾರಿ ತನಕ. ಅಲ್ಲೇ ಲೋಡಿಂಗ್ ಕೆಲಸ ಮಾಡ್ತಾರೆ. ಏನು ಕಷ್ಟ ಅಂತ ಏನಿಲ್ಲ. ಇಲ್ಲಿ ಅಭಿಮನ್ಯು ಏನಕ್ಕೆ ತಗೋಗಿದ್ದು ಅಂದರೆ ಸ್ಥಳೀಯರ ಹೇಳೋ ಪ್ರಕಾರ ಇಲ್ಲಿ ಭಾರಿ ಗಾತ್ರದ ಒಂದು ಹೆಚ್ಚು ಕಮ್ಮಿ ಒಂದು 6,000 kg ತನಕ ಬರೋವಂಥ ಕಾಡಾನೆ ಐತೆ ಅಂತ ಮಾಹಿತಿ ಇತ್ತಂತೆ. ಅದೊಂದು ಕಾರಣಕ್ಕೆ ಸೇಫ್ಟಿ ಮೆಷರ್ಸ್ಗೋಸ್ಕರ ನಮ್ಮ ಅಭಿಮನ್ಯು ಕೂಡ ಬಂದಿದ್ದು. ಆದರೆ ಇಲ್ಲಿ ಸಿಕ್ಕಿದ್ದು ಮಾಮೂಲಿ ನಮ್ಮ ಸಾರಾ ಮಾರ್ಟಿನ್ ಆನೆ ಇದೆ ದುಬಾರೆ ಕ್ಯಾಂಪಲ್ಲಿ, ಮತ್ತಿಗೂಡು ಕ್ಯಾಂಪಲ್ಲಿ. ಅದೇ ಥರ ಸೇಮ್ ಒಂದು ಆನೆ ನಮ್ಮ ಕರಡಿ, ಆಮೇಲೆ ಕಂಸ ಆನೆ ಏನಿದೆ ದುಬಾರೆ ಕ್ಯಾಂಪಲ್ಲಿ, ಅದೇ ಥರದ್ದು ಒಂದು ಬ್ರೀಡಿನ ಆನೆ ಇದುವೆ. ಹೈಟ್ ಕಮ್ಮಿ, ಮುಖ ಅಗಲ ಬರುತ್ತೆ, ಆ ಥರ ಒಂದು ಆನೆ ಇದು. ಈಗ ನೋಡಿ, ಕಳೆದ 1 ವಾರದಲ್ಲಿ ಇದು 2ನೇ ಕಾಡಾನೆ ಕಾರ್ಯಾಚರಣೆ. ಮೊದಲನೇದು ನಡೆದಿದ್ದು ಸಿದ್ದಾಪುರ ಅಮ್ಮತ್ತಿಲಿ ನಡೀತು ಈಗ ಹೋದ ವಾರ. ಅದನ್ನು ಕೂಡ ರೀಲೊಕೇಟ್ ಮಾಡಿದ್ರು.
ಯಾವುದೇ ರೀತಿ ಸಾಕಲಿಲ್ಲ. ಇದನ್ನು ಅಷ್ಟೇ ಈಗ ರೀಲೊಕೇಟ್ ಮಾಡಬೇಕು ಅಂತ ನಿರ್ಧರಿಸಿದರೆ ನೋಡಬೇಕು ಇದು ಯಾವ ಭಾಗದಲ್ಲಿ ಬಂಡೀಪುರ ಇಲ್ಲ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ರೀಲೊಕೇಟ್ ಮಾಡ್ತಾರೆ ಅಂತ ಕಾದು ನೋಡಬೇಕು. ಇಲ್ಲಿ ಸ್ಥಳೀಯರ ಪ್ರಕಾರ ಇದು ಕಾಡಾನೆ ಯಾರಿಗೂ ಏನೂ ತೊಂದರೆ ಮಾಡಿಲ್ಲ. ಇಲ್ಲೇನಂದರೆ ಕಾಫಿ ಗಿಡಗಳನ್ನ ಕಿತ್ತು ಎಸಿತಿತ್ತು, ತೆಂಗಿನ ಮರಗಳನ್ನೆಲ್ಲ ದಾಂಧಲೆ ಮಾಡಿ ಗುದ್ದಿ ಬೀಳಿಸೈತೆ ಅಂತ ಹೇಳ್ತಾರೆ. ಅದು ಬಿಟ್ಟು ಇನ್ಯಾರಿಗೂ ಇಲ್ಲಿ ತೊಂದರೆ ಮಾಡಿಲ್ಲ. ಇದು ಅದೇ ಯಾರಿಗೂ ಏನು ತೊಂದರೆ ಮಾಡಿಲ್ಲ. ಅಲ್ಲಿ ಶಾಸಕರು ಮತ್ತು ಅಲ್ಲಿನ ಸ್ಥಳೀಯರು ಏನು ತೋಟದವ್ರು ಇರ್ತಾರೆ ಸಖತ್ತು ಪ್ರಭಾವಿಗಳಾಗಿರ್ತಾರೆ. ಆದ ಕಾರಣ ಇದನ್ನ ಕ್ಯಾಪ್ಚರ್ ಮಾಡಿ ರೀಲೊಕೇಟ್ ಮಾಡ್ತಾ ಇದ್ದಾರೆ. ಈಗ ನೋಡಿ ಬೇರೆ ಕಡೆನೂ ಅಷ್ಟೇ ಎಷ್ಟು ಪ್ರೆಷರ್ ಬೀಳುತ್ತೆ ಅಲ್ಲಿ ಹಿಡಿಯಲ್ಲ. ಇಲ್ಲಿ ಜಾಸ್ತಿ ಪ್ರೆಷರ್ ಬಂದಾಗ ಈಗ ಸರ್ಕಾರನೂ ಇದೇನು ತಲೆ ಬಾಗಲೇಬೇಕು. ಆ ಥರ ಒಂದು ಕಾರ್ಯಾಚರಣೆ ಇದು. ಯಾವ್ದ್ರ ಬಗ್ಗೆ ಕೇಳೋದು? ಈಗ ಮದ ಬಂದಿರೋ ಆನೆಗೆ ಕಾಡಾನೆಗೆ ಮದ ಐತೆ ಅಂದರೆ ನಮ್ಮ ಸಾಕಾನೆಗಳಿಗೂ ಮದ ಇರಬೇಕು ಯಾವ್ದ್ರಲ್ಲಾರು ಒಂದಕ್ಕೆ. ನಮ್ಮ ಏಕಲವ್ಯ ಆಗಿರ್ಬೋದು, ಸುಗ್ರೀವ ಆಗಿರ್ಬೋದು, ಪ್ರಶಾಂತ, ಯಾವುದೇ ಒಂದು ನಮ್ಮ ಸಾಕಾನೆಗೂ ಮದ ಇದ್ದರೆ ಅದೇ ಮುಖ ಕೊಟ್ಟು ನಿಲ್ಲೋದು. ಈಗ ಅಭಿಮನ್ಯುಗೂ ಮದ ಇದೆ. ಇಲ್ಲಿರೋ ಪ್ರಕಾರ ಒಂದು ಕಾಡಾನೆಗೆ ಮದ ಇತ್ತು ಅಂತ ಹೇಳ್ತಾರೆ. ಆ ಕಾಡಾನೆನ ಹಿಡಿಯೋಕ್ಕೆ ಬಂದಿದ್ದು. ಇನ್ನು ಮುಂದಿನ ದಿನಗಳಲ್ಲೂ ನಾವು ಅಭಿಮನ್ಯು ನೋಡ್ಬೋದಾ ಅಂದರೆ ನೋಡ್ಬೋದು. ಏನಕ್ಕೆ ಅಂದರೆ 60 ವರ್ಷ ಆದಮೇಲೆ ಆನೆಗೆ ರಿಟೈರ್ಡು ಅಂತಾರೆ. ಆದರೆ ಅದು ನಾವು ಕೆಲವು ಡಾಕ್ಟ್ರುಗಳ ಹತ್ರ ಹಾಗೆ ಅರಣ್ಯಾಧಿಕಾರಿಗಳ ಹತ್ರ ನಾವು ಚರ್ಚೆ ಮಾಡಿದಾಗ ಅದು ರೂಲ್ ಬುಕ್ಕಲ್ಲಿ ಏನಿರೋದು ಅಂದರೆ ಆನೆ ಭಾರ ಹೊರಬಾರ್ದು ಅಂತ 60 ವರ್ಷ ಆದಮೇಲೆ ರೂಲ್ ಬುಕ್ ಇರೋದು. ಕಾರ್ಯಾಚರಣೆ ಭಾಗವಹಿಸ್ಬೋದು, ಹಾಗೂ ದಸರಾನೂ ಭಾಗವಹಿಸ್ಬೋದು, ಏನು ಪ್ರೊಸೆಷನ್ಗೂ ಯೂಸ್ ಮಾಡ್ಕೋಬೋದು. ಹಾಗೆ ಕಾಡಾನೆ ಸೆರೆ ಕಾರ್ಯಾಚರಣೆಗೂ ಯೂಸ್ ಮಾಡ್ಬೋದು. ಅದು 60 ವರ್ಷ ಆದಮೇಲೆ ಯೂಸ್ ಮಾಡ್ಬೋದು. ಆದರೆ ಭಾರ ಓಡಿಸಂಗಿಲ್ಲ, ಹಗ್ಗ ಕಟ್ಟು ಎಳ್ಸಂಗಿಲ್ಲ, ಅಂತ ವೆಯ್ಟ್ ಇರೋ ಅಂಥ ಕೆಲಸ ಮಾಡ್ಸಂಗಿಲ್ಲ ಅಂತ ಅದು ಒಂದು ರೂಲ್ ಬುಕ್ ಇರೋದು. ನೋಡ್ಬೋದು. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ದೈತ್ಯ ಕಾಡಾನೆಗಳಿದ್ದರೆ ಅಭಿಮನ್ಯು ಕರ್ಕೊಂಬರ್ಬೋದು. ಇಷ್ಟು ದಿವಸ ಏನಾಗೋದು ಅಂದರೆ ನಮ್ಮ ಭೀಮ, ಶ್ರೀಕಂಠ, ಅಶೋಕ ಈ ಆನೆಗಳೆಲ್ಲ ಲಾರಿ ಹತ್ಬೇಕಂದ್ರೆ ನಮ್ಮ ಅಭಿಮನ್ಯು ಕಣ್ಣ ಪಿಳಿ ಅಂತ ಬಿಟ್ಟು ನೋಡ್ತಾ ಇರೋದು. ಎಲ್ಲ ಹೋಯ್ತವೆ, ನಾನು ಹೋಗಿಲ್ಲ ಅಂತ ಸುಮಾರು ಒಂದು 2.5 ವರ್ಷದಿಂದ. ಇವತ್ತು ಅದಕ್ಕೊಂದು ಭಾಗ್ಯ ಸಿಕ್ತು. ಈಗ ಸ್ಕೂಲಲ್ಲಿ ಎಲ್ರಿಗೂ PT ಕ್ಲಾಸ್ ಕರ್ಕೋದ್ರೆ ಒಬ್ರಿಗೆ ಮಾತ್ರ ಕ್ಲಾಸಲ್ಲೇ ಬಿಟ್ಬಿಟ್ರೆ ಯಾವ ಥರ ಇರ್ತದೆ ಆ ಥರ ಇರ್ತಿತ್ತು ಅಭಿಮನ್ಯು. ಇವತ್ತು ಅದಕ್ಕೆ ಒಂಥರ ಖುಷಿ ಅನ್ಬೋದು. ನಾನು ಹೋಗಿದ್ದೀನಿ ಕಾರ್ಯಾಚರಣೆಗೆ ಅನ್ನೋದು ಒಂದು ವಸಂತ ಅವ್ರ ಮುಖದಲ್ಲಿ ಇವತ್ತು ನೋಡಿ ಎಷ್ಟು ಕಳೆ ಐತೆ ಅಂತ ಫುಲ್ ಖುಷಿ ಆಗ್ಬಿಟ್ಟಿದ್ರು ಅವರು ಕಾರ್ಯಾಚರಣೆಗೆ ಬಂದಿರೋದು ನೋಡಿ. ಅಲ್ಲಿರೋ ಎಷ್ಟು ಸಾವಿರಾರು ಜನ ಇದ್ರು, ಅವ್ರಿಗೂ ತುಂಬ ಖುಷಿ. ಅಭಿಮನ್ಯುನ ನೋಡಿ ಫುಲ್ ಖುಷಿ ಪಟ್ಟರು ಅವರು. ನೋಡಿ ಬೇಕಾದ್ರೆ ಈ ಬೆಳಗ್ಗೆನೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮನ್ಯು ಕಾರ್ಯಾಚರಣೆಗೆ ಬತ್ತೈತೆ ಅಂದ್ರೇ ಯಾವ ಥರ ಅಭಿಮಾನಿಗಳು ಕಮೆಂಟ್ ಮಾಡೋರು ನೀವೇ ನೋಡ್ಬೋದು. ಸುಮಾರು ಜನಕ್ಕೆ ಖುಷಿ ಆಗೈತೆ. ಈ ಥರ ನೀವು ಎಲ್ಲರೂ ನೋಡಿದ್ದೀರಾ, ಒಂದು ಆನೆ ಕಾರ್ಯಾಚರಣೆಗೆ ಬರ್ತದೆ ಅಂದರೆ ಯಾವ ಥರ ಒಂದು ಫ್ಯಾನ್ ಬೇಸೇ ಇರಬೇಕು ಅದಕ್ಕೆ. ಈ ಥರ ಅರ್ಜುನ ಅಭಿಮನ್ಯುಗೆ ಈ ಥರ ಒಂದು ಫ್ಯಾನ್ ಬೇಸ್ ಇರೋ ಆನೆ. ಇನ್ನು ಬೇರೆ ಆನೆಗಳು ಯಾವ್ದು ಬಂದರೂ ಈ ಆನೆ ಬಂತು, ಈ ಆನೆ ಬಂತು, ಈ ಆನೆ ಬಂತು ಅಂತ ಅಷ್ಟೇ. ಆದರೆ ಈ 2 ಆನೆ ಬಂತು ಅಂದರೆ ಒಂಥರ ಯಾರೂ ಬರದೇ ಇರೋ ಕೆಲಸ ಇದು ಬಂದರೆ ಆಗುತ್ತೆ ಅನ್ನೋ ಥರ ಒಂದು ನಂಬಿಕೆ ಅದು. ಆನೆಗೆ ಅಷ್ಟು ಗತ್ತಿದೆ, ಅಷ್ಟು ಪವರ್ ಇರೋ ಅಂಥ ಆನೆ, ಅಷ್ಟು ಕೆಲಸ ಮಾಡಿರೋ ಆನೆ. ಅದಕ್ಕೆ ಇವತ್ತಿಗೂ 60 ವರ್ಷ 59 ವರ್ಷ ಆದರೂ ಅಷ್ಟೇ ಹೆಸರು ಮಡಿಕೊಂಡಿರೋ ಅಂಥ ಆನೆ. ಆನೆ ಬಂದಿದೆ 1 ಗಂಟೆ. ರಿವೋಲ್ಟ್ ನೋಟ್ ಇಕ್ಕಲ್ಲ ಮಜಾ ಅಲ್ಲಿ ಬಂತು ಲಾರಿ ಬರೋದು ನೋಟ್ ನಾಶ ಆಗ್ಬಿಟ್ಟಿದೆ. ಅರ್ಧ ತೋಟನೇ ಇಲ್ಲ. ಇನ್ನು ಅಲ್ಲಿ ಈ ಆನೆನ ಹಿಡ್ಕೊಂಡು ಏನು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಅದನ್ನು ಹಾಗೆ ಬಿಟ್ಬಿಟ್ಟಿದ್ರೆ ನಮ್ಗೆ ಇನ್ನಷ್ಟು ಸ್ವಲ್ಪ ನೆಮ್ಮದಿ ಇತ್ತಾ ಏನೋ ಗೊತ್ತಿಲ್ಲ. ಪ್ರಾಣ ಹಿಂಸೆ ಮಾಡಿದೆ. ಈಗ ಸುಮಾರು ಸಲ ಆಯಿತು ಓಡ್ಕೊಂಡು ಹೋಗೋದು, ಓಡಿಸ್ಲಿಕ್ಕೆ ಇಲ್ಲಿಂದ ಅಲ್ಲಿ ಹೋಗ್ತದೆ, ಅಲ್ಲಿಂದ ಇಲ್ಲಿ ಬರ್ತದೆ ಪುನಃ. ಈಗ ಇದು ಹಿಡ್ಕೊಂಡ್ಬಿಟ್ರೆ ಮತ್ತೆ ಈಗ ಇಲ್ಲಿ ಆನೆ ಇತ್ತು, ಈಗ ಆಚೆ ಕಡೆ ಹೋಯ್ತು, ಹೋಗೋದು ತೋಟದ ಒಳಗಡೆ. ಪರಿಸ್ಥಿತಿ ಏನಾಗ್ಬೋದು ಗೊತ್ತಾಯ್ತಿಲ್ಲ. ಆವತ್ತು ನಾನು ಬರಬೇಕಾದ್ರೆ ಕಾಪಿ ಹೊತ್ಕೊಂಡು ಬರಬೇಕಾದ್ರೆ ಟ್ರ್ಯಾಕ್ಟ್ರಲ್ಲಿ ಅರ್ಧದಲ್ಲಿ ನಿಂತಿದೆ, ಅದು ಗೊತ್ತೇ ಇಲ್ಲ ನನಗೆ. ನಾನೇನೋ ಓಡ್ಬಿಟ್ಟೆ, ಗೊತ್ತಾಗಿಲ್ಲ. ಅರ್ಧ ಮುರ್ಧ ಏನೋ ಕೊಡ್ತಾರೆ ಅಷ್ಟೇ.
ಅರ್ಧಂಬರ್ಧ ಕೊಡ್ತಾರೆ. ಗುಂಪನೆ ಒಂದೊಂದು ಸಲ ಎಷ್ಟೋ ಬರ್ತದೆ, ಮನೆ ಮಂದಿಗಳು ಬರ್ತದೆ. ಆ ಶೇಡ್ ನೆಟ್ ಎಲ್ಲ ಆಡ್ಕೊಂಡು ಹೋಗ್ಬಿಟ್ಟಿದೆ. ಇದು ಕುಕ್ಳೂರು. ಅದು ಹೇಳಿ ಪ್ರಯೋಜನ ಇಲ್ಲ, ಎಂತ ಮಾಡೋದು ಅಂತ. ಈ ಫ್ಯೂಚರು ನಮಗೆ ಭಾಳ 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 ಕಷ್ಟನೇ. ಗೊತ್ತಿಲ್ಲ. ಇಲ್ಲಿ ಇರೋರೆಲ್ಲ ಬದುಕೋದು ಕಾಫಿ ತಂದೇನೆ. ಈಗ ನನಗೆ ಗೊತ್ತು, 2017 ಸ್ಟಾರ್ಟ್ ಆಗಿದೆ, ಇದುವರೆಗೆ ನಿಂತಿಲ್ಲ. ಮನೆ ಮುಂದುಗಡೆ ಇರ್ತದೆ, ನೋಡಬೇಕಾದ್ರೆ ಮನೆ ಮುಂದುಗಡೆ ಆನೆನೆ. ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡೋದು, ಅವ್ರು ಬರ್ತಾರೆ. ಅದು ಬರಬೇಕಾದ್ರೆ ಮೇಲೆ ಬೆಟ್ಟ ಇದೆ, ಹೋಗ್ಬಿಡ್ತದೆ. ಶಾಶ್ವತ ಸಿಗ್ತಾ ಇಲ್ಲ. ಅದೇನು ಏನು ಅರ್ಧಂಬರ್ಧ ಏನೋ ಕೊಡ್ತಾರೆ ಅಷ್ಟೇ. ಹಲಸಿನಕಾಯಿ ಇದ್ರೆ ಅದೇ ತಿಂದೇನು ಬರ್ತಾಯ. ಮನೆಗೆ ಬರೋದು ಅದು ಎಲ್ಲದಿರಲಿ, ಮನೆಗೆ ಬಂದುಬಿಟ್ರೆ ರಾತ್ರಿ ಮಲಗಲಿಕ್ಕೆ ಆಗೋದಿಲ್ಲ ನಮಗೆ. ಅಡಿಕೆ ನನ್ನ ಅಲ್ಲಿ ಒಂದು 400-450 ಅಡಿಕೆ ಮರ ಫಸಲು ಬರೋದಿತ್ತು. ಈಗಿದ್ದರೆ 30-40 ಇರ್ಬೋದು, ಎಲ್ಲ ಹೋಗ್ಬಿಟ್ಟಿದೆ. ನಡಿಲಿಕ್ಕೆ ಆಗೋದಿಲ್ಲ ಅಲ್ಲಿ. ಅಡಿಕೆ ಸಿಗ್ಸಾಗ್ ಆಗಿದೆ ಈಗೇನು ಅಡಿಕೆ ಮರಗಳೆಲ್ಲ. ಏನು ಮಾಡೋದು ಹೇಳಿ. ನನ್ನ ತೋಟದ ಕಾಫಿ ಗಿಡ ತೆಗೆದುಬಿಟ್ಟು ಇನ್ನೂ ತೋಟದಲ್ಲಿ ಎಷ್ಟಿದೆ ಅದು ಎತ್ಕೊಂಡು ಹೋಗೋದು, ಬಿಸಾಡೋದು. ನೋಡ್ಲಿಕ್ಕೆ ನಮಗೆ ಹೋಗ್ಲಿಕ್ಕೆ ಆಗಿದೆ. ನಾನು ಈ ವರ್ಷ ಕಾಫಿ ಕುಯ್ಬೇಕಾದ್ರೆ ಫಾರೆಸ್ಟ್ ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಕೂರಿಸಿ ನಾನು ಇದು ಮಾಡೋದು. 8 ಗಂಟೆ ನಮ್ಮ ಆಳುಗಳು ಬರ್ತಾರೆ, ಅವ್ರನ್ನ ನಿಲ್ಲಿಸ್ಕೊಳ್ಳೋದು. ಈ ಆಳುಗಳು ಸಿಕ್ಕದಂಥ ಪರಿಸ್ಥಿತಿ, ಅವ್ರನ್ನ ನಿಲ್ಲಿಸ್ಕೊಳ್ಳೋದು. ಅವ್ರು ಬಂದ ಮೇಲೆ, ಈ ಫಾರೆಸ್ಟ್ ಅವ್ರು ಬಂದ ಮೇಲೆ ತೋಟಕ್ಕೆ ಹೋಗಿ ಓಡಿಸ್ಕೊಂಬಂದುಬಿಟ್ಟಿದೆ 3-4 ಸಲ. ಆಗೋದಿಲ್ಲ, ಆಳುಗಳು ಬರೋದೇ ಇಲ್ಲ ಈಗ. ಆಗೋದಿಲ್ಲ ಬೆಳಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಎಂತ ಮಾಡೋದು? ಭಾಳ ಕಷ್ಟ, ತೊಂದರೆ. ಈ ತೊಂದರೆ ಮೊನ್ನೆ 5 ಗಂಟೆಗೆ ಇಲ್ಲಿ ಕೂಗ್ತಾಯಿತ್ತು. ಫೋನ್ ಮಾಡಿದೆ, ಫಾರೆಸ್ಟ್ ಅವ್ರು ಬಂದ್ಬಿಟ್ಟು ಎಲ್ಲ ಮಾತಾಡಿಸಿ ಹೋದರೆ. ಅವ್ರ ಪಾಪ ಏನು ಮಾಡೋದು, ಅವ್ರಿಗೇನು ಮಾಡ್ಲಿಕ್ಕಾಗೋದಿಲ್ಲ. ಪಟಾಕಿ ಒಂದು. ಆಮೇಲೆ ಒಬ್ಬರು ಹೇಳಿದ್ರು, ಆನೆ ಇದು ಹುಲಿ ಬಂದಿದೆ, ನಾವು ಹೋಗ್ತೀವಿ, ದೇವಣಿಗೆರೆ ಹುಲಿ ಇದೆ, ನಾವು ಹೋಗ್ತೀವಿ ಅಂತ ಹೇಳಿ ಹೋದ್ರು ಪಾಪ. ಚೆನ್ನಾಗಿರೋದು ಆನೆ ಮಾಡಿ ಹಾಕಿ ಕಲಾಕ್ ಮಾಡಿ ಅದು ಸುತ್ತ